ನಾವು ನೋಡಿದ್ರೆ ಜೀವನದುದ್ದಕ್ಕೂ ಕಾಫಿ ಟೀ ಕುಡ್ಕೊಂಡೇ ಬೆಳೆದಿದ್ದೀವಿ ಆಯಿತಾ. ಈಗ ನೋಡಿದ್ರೆ ಡಾಕ್ಟ್ರು ಕಾಫಿ ಟೀ ಕುಡಿಬೇಡಿ, ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ಥರ ಪ್ರಾಬ್ಲಮ್ ಆಗುತ್ತೆ, ಸೊ ಕುಡಿಬೇಡಿ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ಕಡೆಯದಾಗಿ ನಮ್ಮ ಮನಸ್ಸಲ್ಲಿ ಉಳಿಯೋಂಥ ಪ್ರಶ್ನೆ, ಕಾಫಿ ಟೀ ಕುಡಿಬೇಕಾ ಕುಡಿಬಾರ್ದ? ಓಕೆ, ಇದು ಸಿಂಪಲ್ ಆಯಿತಾ. ಕಾಫಿ ಟೀ ಈ ಡಾಕ್ಟರ್ಸ್ ಎಲ್ಲ ಯಾಕೆ ಕುಡಿಬೇಡಿ ಅಂತ ಹೇಳ್ತಿದ್ದಾರೆ ಅಂತಂದರೆ, ಅದರಲ್ಲಿ ಶುಗರ್ ಇದೆ ಮತ್ತು ಹಾಲಿದೆ, ಅದು ನಿಮ್ಮ ಕ್ಯಾಲರೀಸ್ ಜಾಸ್ತಿ ಮಾಡುತ್ತೆ. ಕ್ಯಾಲರೀಸ್ ಜಾಸ್ತಿ ಆದರೆ ಒಬೇಸ್ ಆಗ್ತೀರಾ, ಡಯಾಬಿಟಿಸ್ ಆಗ್ತೀರಾ, ಹೈಪರ್ ಟೆನ್ಷನ್ ಆಗ್ಬೋದು, ಫ್ಯಾಟಿ ಲಿವರ್ ಆಗ್ಬೋದು, PCOS ಥೈರಾಯ್ಡ್ ಇದಕ್ಕೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಓಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಶುಗರ್ ಜಾಸ್ತಿ ಆದರೆ. ಸೊ ಇದಕ್ಕೆ ಬೇಡ ಅಂತಿದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು? ಬ್ಲ್ಯಾಕ್ ಕಾಫಿ ಕುಡೀರಿ, ಹಾಲು ಹಾಕ್ಬೇಡಿ, ಸಕ್ಕರೆ ಹಾಕ್ಬೇಡಿ. ಗ್ರೀನ್ ಟೀ ಕುಡೀರಿ, ಹಾಲು ಹಾಕ್ಬೇಡಿ, ಸಕ್ಕರೆ ಹಾಕ್ಬೇಡಿ. ಸೊ ಇದರಿಂದ ಕ್ಯಾಲರೀಸ್ ಜಾಸ್ತಿ ಆಗೋಲ್ಲ, ಮತ್ತು ನಿಮ್ಮ ಗ್ಲೂಕೋಸ್ ಸ್ಪೈಕ್ ಕೂಡ ಆಗೋಲ್ಲ. ಮತ್ತು ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಏನಿದೆಲ್ಲ ಇದು ನೋಡಿ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಏನಾದ್ರು ನೀವು ಕಾಫಿ ಟೀ ಕುಡಿದ್ರೆ, ಅಥವಾ 4-5 ಸಲ ಏನಾದ್ರು ಕಾಫಿ ಟೀ ಕುಡಿತಾ ಇದ್ದಾರೆ ಅಂತಂದರೆ, ಆಬ್ವಿಯಸ್ಲಿ ಅದು ನಿಮ್ಮ ಬಾಡಿಲಿ ಹೀಟ್ ಜಾಸ್ತಿ ಮಾಡುತ್ತೆ. ಸೊ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಬ್ಲೋಟಿಂಗ್ ಈ ಥರ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕುಡಿದ್ರೂ ಕೂಡ ಒಂದು ಸಲ, ಮ್ಯಾಕ್ಸಿಮಮ್ 2 ಸಲ ಫೈನ್, ಅದಕ್ಕಿಂತ ಜಾಸ್ತಿ ಬೇಡ. ಇದನ್ನು ಯಾಕೆ ಕುಡಿಬೇಕು? ಈಗ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಒಳ್ಳೆಯದು ಅಂತ ಅಂತಾರಲ್ವ. ಏನಕ್ಕೆ ಒಳ್ಳೆಯದು? ಇದರಲ್ಲಿ ಈ ನಿಮ್ಮ ಕಾಫಿ ಏನಿದೆ, ಇದು ನಿಮ್ಮ ಫ್ಯಾಟಿ ಲಿವರ್ಗೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಅದು ನಿಮ್ಮ ಅಲರ್ಟ್ನೆಸ್ ಜಾಸ್ತಿ ಮಾಡುತ್ತೆ. ಸೊ ನಿಮಗೆ ಒಳಗಡೆಯಿಂದ ಶಕ್ತಿ, ಯಾರೆಲ್ಲ ಲೇಟ್ ನೈಟ್ ಓದ್ತಾ ಇರ್ತೀರಾ, ಕೆಲಸ ಮಾಡ್ತಿರ್ತೀರಾ, ನಿಮ್ಗೆ ಅದು ಬೇಕಾಗುತ್ತೆ. ಓಕೆ, ಮತ್ತು ಗ್ರೀನ್ ಟೀ ಇದು ನಿಮ್ಮ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ, ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಬೇಕಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಅದನ್ನು ಕಮ್ಮಿ ಮಾಡಬೇಕು. ಈಗ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ನಿಮ್ಮ ಬಾಡಿಲಿ ಏನಾದ್ರು ಬಾಡಿ ಒಳಗಡೆ ಸ್ಟ್ರೆಸ್ ಇರುತ್ತಲ್ಲ, ಅದನ್ನು ಕಮ್ಮಿ ಮಾಡೋಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು. ಓಕೆ, ಈಗ ಹೆಚ್ಚು ಮಾಹಿತಿಗೋಸ್ಕರ ಏನು ಮಾಡಬೇಕು? ನನ್ನ ಫಾಲೋ ಮಾಡ್ಕೋಬೇಕು, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.